ಯಾರೂ ಕೂಡ ಇನ್ಮೇಲಿಂದ ಸ್ಟಾಕ್ ಮಾರ್ಕೆಟಿಗೆ ಬರೋಲ್ಲ, FD ಇಸ್ ಮೋರ್ ಬೆಟರ್ ಅಂತ ಹೇಳ್ತಾರೆ. ಯಾಕಂದರೆ 2 ವರ್ಷದಿಂದ ಬಹಳ ಕಳಪೆ ಪ್ರದರ್ಶನ ತೋರಿಸಿರೋ ದೇಶ ಯಾವುದು ಅಂದರೆ ಅದು ಭಾರತ ದೇಶ. ಆದರೆ ಯಾವುದು ಕಂಪ್ನಿಗಳು ಪ್ರಾಫಿಟ್ ಮಾಡೋದೇ ಇಲ್ವಾ? ಮಾಡೇ ಮಾಡ್ತಾರೆ. ಯಾವ ಸೆಕ್ಟರ್ ನಿಮ್ಮ ಪ್ರಕಾರ ತುಂಬ ಒಳ್ಳೆ ಗ್ರೋತ್ ಕಾಣಬಹುದು? ಸದ್ಯದ ಮಟ್ಟಿಗೆ ನನಗೆ ಕಾಣಿಸ್ತಾ ಇರ್ತಕ್ಕಂಥದ್ದು, ಒಂದು ಮನುಷ್ಯನ ಸೈಕಾಲಜಿ ಹೇಗಿರುತ್ತೆ ಅಂತಂದರೆ, ಕೆಳಗೆ ಬಿದ್ದ ಭಯ ಪಡ್ತೀವಿ, ಮೇಲೆ ಹೋದಾಗ ಖುಷಿ ಆಗ್ತೀವಿ. ಸೊ ಏನಂದರೆ ಎಲ್ಲರೂ ಭಯಪಟ್ಟಾಗ ನಾವು ಧೈರ್ಯ ತೋರಿಸ್ಬೇಕು. ಎಲ್ಲರೂ ಧೈರ್ಯ ತೋರಿಸ್ಬೇಕು, ನಾವು ಸ್ವಲ್ಪ ಜಾಗರೂಕರಾಗಿ. ಎಸ್, ಬರೀ ಇನ್ವೆಸ್ಟ್ಮೆಂಟ್ ಅಂದರೂ ದುಡ್ಡು ಮಾಡೋಕ್ಕಾಗಲ್ಲ. ಟ್ರೇಡಿಂಗ್ ಕೂಡ ಇರಬೇಕು. ಒಂದು 10% ಆಫ್ ಯುವರ್ ಮನಿ ಯು ಶುಡ್ ಆಲ್ಸೋ ಇನ್ವೆಸ್ಟ್ ಇನ್ ದಿ ಸ್ಟಾಕ್ ಮಾರ್ಕೆಟ್ನಲ್ಲಿ. ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ CA ದಯಾನಂದ್ ಬೊಂಗಾಳೆ ಅವರು. CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಸಂಸ್ಥಾಪಕರು ಮತ್ತು ಸ್ವತಃ ಟ್ರೇಡರ್ ಕೂಡ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. CA ದಯಾನಂದ್ ಬೊಂಗಾಳೆ ಅವ್ರ ಬಗ್ಗೆ ನಾನು ನಿಮಗೆ ಜಾಸ್ತಿ ಹೇಳಬೇಕಾಗಿಲ್ಲ. ಆಲ್ರೆಡಿ ಸುಮಾರು ವಿಡಿಯೋಗಳಲ್ಲಿ ಅವರು ನಮ್ಮ ಜೊತೆ ಕಾಣಿಸ್ಕೊಂಡಿದ್ದಾರೆ. ಪ್ರಾಯಶಃ ನಮ್ಮ ಸ್ಟುಡಿಯೋದಲ್ಲಿ ಬಂದಿರುವಂಥ ಮೊಟ್ಟ ಮೊದಲ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಅತಿಥಿಗಳಲ್ಲಿ ಅವರು ಮೊದಲಿಗರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು 16 ವರ್ಷಗಳಿಂದ ಟ್ರೇಡಿಂಗ್ ಮಾಡ್ತಿದ್ದಾರೆ. 2010ರಿಂದ ಮತ್ತು 2022ರಿಂದ ಅವ್ರದ್ದೇ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟನ್ನು ಶುರು ಮಾಡಿ ರಾಜಾಜಿನಗರದಲ್ಲಿ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಹೀಗೆ ಸಾಕಷ್ಟು ಅನುಭವವುಳ್ಳಂಥ ದಯಾನಂದ್ ಬೊಂಗಾಳೆ ಅವ್ರ ಜೊತೆಗೆ ಇವತ್ತು ನಾನು ಮುಖ್ಯವಾಗಿ ಕೇಳಬೇಕನ್ಕೊಂಡಿರೋದು, ಸರ್, ಯುದ್ಧ ಆರಂಭ ಆಗಿ ಅಂತ್ಯ ಆಗಿದೆ. ಅಂತ್ಯ ಆದರೂ ಕೂಡ ಗೊತ್ತಿಲ್ಲ ನಮ್ಗೆ ಆ ಥರದ್ದು ಒಂದು ಅಂತ್ಯ ಆಗಿದೆ. ಆದರೂ ಕೂಡ ಸೈನ್ ಆಗಿ ಒಂದಷ್ಟು ಚೇತರಿಕೆ ಕಾಣ್ತಾ ಇದೆ. ಕರೆಕ್ಟ್. ಕಳೆದ ಸಲ ನಾವು ಒಂದು ಎಪಿಸೋಡ್ ಮಾಡಿದ್ವಿ, ಕರೆಕ್ಟ್ ಯುದ್ಧ ಶುರು ಆದಮೇಲೆ ಮಾಡಿದ್ವಿ, ಮತ್ತು ಪಾತಾಳಕ್ಕೆ ಹೋಗಿತ್ತು ಸ್ಟಾಕ್ ಮಾರ್ಕೆಟು, ಎಲ್ಲವೂ ಕೂಡ ರೆಡ್ಡಲ್ಲೇ ಇದ್ದು. ಅಂಥ ಟೈಮಲ್ಲಿ ಅವರು ಪ್ರೆಡಿಕ್ಷನ್ ಕೂಡ ಮಾಡಿದರು, ಇಲ್ಲ ಇದು ಇಷ್ಟು ತಿಂಗಳ ಕಾಲ ಹೀಗಿರುತ್ತೆ, ಆಮೇಲೆ ಮತ್ತೆ ಹೀಗಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದರು. ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸರ್, ಇವತ್ತು ಯುದ್ಧದ ನಂತರದ ಒಂದು ಶಾಂತಿ ಒಪ್ಪಂದದ ನಂತರ ದಿನಗಳು ಹೇಗಿದೆ, ಪ್ಯಾರಾಮೀಟರ್ಸ್, ಈ ಒಂದು ನಿಫ್ಟಿ, ಇದೆಲ್ಲವನ್ನು ಕೂಡ ಇದರದೆಲ್ಲ ಹೇಗಿದೆ ಸರ್? ಸರ್ ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಬೇಸಿಕಲಿ ನಿಫ್ಟಿ ಅಂತ ನೋಡಿದಾಗ ಇಟ್ ಈಸ್ ಎ ಗ್ರೂಪ್ ಆಫ್ 50 ಕಂಪನೀಸ್. ಹೌದು. ಸೊ 50 ಕಂಪ್ನಿ ಅಂತ ಹೇಳಿದಾಗ ಲಾರ್ಜೆಸ್ಟ್ ಕಂಪ್ನಿ ರಿಲಯನ್ಸು ಇದೆ, HDFCನೂ ಇದೆ, ಲೋಯೆಸ್ಟ್ ಆಗಿರ್ತಕ್ಕಂಥ ಮ್ಯಾಕ್ಸ್ ಹೆಲ್ತ್ ಕೂಡ ಇದೆ. ಎಸ್ ಎಸ್. ಸರಿ. ಸೊ ಏನಾಗುತ್ತೆ ಇಲ್ಲಿ ಅಂದರೆ, ನಮಗೆ ನಿಫ್ಟಿ ಓವರಾಲ್ ಫಾಲ್ ಆಗಿತ್ತು, ಸುಮಾರು 16% ಫಾಲ್ ಆಗಿತ್ತು. ಅಂದರೆ ಟಾಪಿಂದ 26,373ರಿಂದ
ಆಲ್ಮೋಸ್ಟ್ 22,182 ತನಕ ಫಾಲ್ ಆಗಿತ್ತು. ಈ ರೀತಿಯ ಫಾಲ್ಗಳು ನಾವು ಸಾಕಷ್ಟು ಟೆಕ್ನಿಕಲ್ ಪ್ಯಾರಾಮೀಟರ್ಗಳನ್ನು ನೋಡ್ತೀವಿ. ಓಕೆ, ಫಿಬಿನಾಚಿ ನೋಡ್ತೀವಿ, RSI ನೋಡ್ತೀವಿ, ಪಿವೋಟ್ ಪಾಯಿಂಟ್ಸ್ ನೋಡ್ತೀವಿ, ಬೊಲಿಂಜರ್ ಬ್ಯಾಂಡ್ ನೋಡ್ತೀವಿ. ಏನೇನು ಪ್ಯಾರಾಮೀಟರ್ಗಳನ್ನು ನೋಡಿ ಮಾರ್ಕೆಟ್ ಓವರ್ ಸೋಲ್ಡ್ ಝೋನಲ್ಲಿ ಇದೆನೋ ಓವರ್ ಬಾಟ್ ಝೋನಲ್ಲಿ ಇದಾವೆ ಅಂತ ಗೊತ್ತಾಗುತ್ತೆ. ಓಕೆ ಓಕೆ. ಸೊ ಬಿದ್ದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಇಲ್ಲ ಸಾಮಾನ್ಯವಾಗಿ ಯಾರಿಗಾರ ಜನರಿಗೆ ಕೇಳಿದ್ರೆ ಅಯ್ಯೋ ಭಾಳ ಬಿದ್ದಿದೆ ಅಂತಲ್ಲ. ಈಗ ನಾವು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಹೋಟೆಲಿಗೆ ಹೋದರೂ ಕೂಡ ಅಥವಾ ಎಲ್ಲೇ ಹೋದರೂ ಕೂಡ ಸರ್ ನಮಸ್ಕಾರ, ನಿಮ್ಮದು ಟಿ ವಿಲಿ ನೋಡ್ತಾ ಇರ್ತೀವಿ, ಯೂಟ್ಯೂಬ್ನಲ್ಲಿ ನೋಡ್ತಾ ಇರ್ತೀವಿ, ಮಾರ್ಕೆಟ್ ತುಂಬ ಬಿದ್ದಿದೆ ಅಂತಲ್ಲ ಸರ್, ಅದು ಗೊತ್ತಿರುತ್ತೆ ಅವರಿಗೆ. ಬಟ್ ತುಂಬ ಬಿದ್ದಿದೆನಾ ಅಥವಾ ಇಲ್ಲಿಂದ ರಿವರ್ಸ್ ಆಗುತ್ತಾ ಇಲ್ಲೋ ಅಂತ ಅವ್ರಿಗೆ ನಾಲೆಜ್ ಇರಲ್ಲ. ಸೊ ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದಾಗ ಹೇಳಿದ್ದೆ, ಇದು ಫಾಲ್ ಈಸ್ ಟೆಂಪ್ರರಿ, ರೈಸ್ ಈಸ್ ಪರ್ಮನೆಂಟ್ ಅಂತ ಹೇಳಿದ್ದೆ. ಮಾರ್ಕೆಟ್ ಬಿದ್ದಿದೆ, ಬಿದ್ದ ಮೇಲೆ ಮೇಲೆ ಹೋಗಿದೆ ಕರೆಕ್ಟು, ಬಟ್ ಆದರೂ ಕೂಡ ನನ್ನ ಪ್ರಕಾರ ಇನ್ನೂ ಮೇಲೆ ಹೋಗೇ ಇಲ್ಲ. ಸೊ ಮಾರ್ಕೆಟ್ ಮೇಲೆ ಹೋಗೇ ಇಲ್ಲ. ಯಾಕೆ ಅಂತಂದರೆ ಇನ್ನೂ ಕೂಡ ಮಾರ್ಕೆಟು ಅರೌಂಡ್ 9.5% ಡೌನ್ನಲ್ಲಿದೆ. ಓಕೆ ಓಕೆ. ಅಂದರೆ ನಾವು ಸರಾಸರಿ ನೋಡ್ತಾ ಬಂದಾಗ ಆಶ್ಚರ್ಯದ ವಿಚಾರ ಏನು ಅಂದರೆ ಕಳೆದ 2016ರಿಂದ ಇಲ್ಲಿ ತನಕ ನೋಡಿದ್ರೆ ವರ್ಷದ ಅಂತ್ಯದಲ್ಲಿ ನೆಗೆಟಿವ್ ಇಲ್ಲೇ ಇಲ್ಲ, ಹಿಸ್ಟ್ರಿ ಒಳಗೆ ಇಲ್ಲ. ಜನವರಿ ಟು ಡಿಸೆಂಬರ್ ನೋಡಿದಾಗ 2016ರಿಂದ ಬನ್ನಿರಿ 10-11 ವರ್ಷನೇ ಅಂತ ಅನ್ಬೋದು. ಕರೆಕ್ಟಾಗಿ ಹೇಳಿದ್ರೆ ಮಿನಿಮಮ್ ಅಂದರೆ ಮಿನಿಮಮ್ 3.01% ಪಾಸಿಟಿವ್ನಲ್ಲೇ ಕ್ಲೋಸ್ ಆಗಿದೆ. ಓಕೆ. ಆದರೆ ನಮ್ಮ ದೇಶದಲ್ಲಿ ಈಗ ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಯುದ್ಧನೇ ಇಲ್ಲ. ಯುದ್ಧ ಆಗ್ತಿರೋದಲ್ಲಿ ಯಾರ ಮಧ್ಯ? ಅಮೇರಿಕಾ ಮತ್ತು ಇರಾನ್ ಮಧ್ಯ ಆಗ್ತಾ ಇರ್ತಕ್ಕಂಥದ್ದು ಘರ್ಷಣೆಗಳು. ಓಕೆ, ಪೀಸ್ ಡೀಲ್ ಒಂದು ಮಟ್ಟಕ್ಕೆ ಆಗಿದೆ ಸರಿ, ಆದರೆ ನಮ್ಮ ದೇಶದಲ್ಲಿ ಇನ್ನೂ ರೈಸ್ ಆಗಿಲ್ಲ ಅಂತ ಯಾಕೆ ಹೇಳ್ತೀನಿ ಅಂದರೆ ಅರೌಂಡ್ 9.7% ಇನ್ನೂ ಆಲ್ ಟೈಮ್ ಹೈ ರೀಚ್ ಆಗಲಿಕ್ಕೆ. ಓಕೆ ಓಕೆ ಓಕೆ. ಇನ್ನು ವರ್ಷದ ಅಂತ್ಯಕ್ಕೆ ನಾವು ಕ್ಲೋಸಿಂಗ್ ಪಾಸಿಟಿವ್ ಕಾಣಬೇಕು ಅಂದರೆ ಈಗ ಎಕ್ಸಾಕ್ಟಾಗಿ ನಿಮ್ಗೆ ಹೇಳಬೇಕು ಅಂದರೆ 8.5%ನಷ್ಟು ಮೈನಸ್ನಲ್ಲಿದ್ದೇವೆ. 8.5% ಮೈನಸ್ನಲ್ಲಿದೆ. ಅಂದರೆ ಜನವರಿಯಿಂದ ಈಗ ಜೂನು ಈ ರೆಕಾರ್ಡಿಂಗ್ ಮಾಡುವಾಗ ಓಕೆ ಜೂನ್ ಎಂಡಿಗೆ ನಮಗೆ ಎಷ್ಟಿದೆ ಅಂತ ನೋಡಿದಾಗ 8.5% ಮೈನಸ್ಸು. ಸೊ ಇನ್ನು ಉಳಿದಿರೋದು 6 ತಿಂಗಳು, ಒಂದು 5-6 ದಿನ. ಈ 6 ತಿಂಗಳಲ್ಲಿ 8.5% ಇರೋದು ಫಸ್ಟು 0 ಆಗಬೇಕು. ಎಕ್ಸಾಕ್ಟ್ಲಿ. ಅದಾದಮೇಲೆ ಮಿನಿಮಮ್ ಒಂದು 3% ರಿಟರ್ನ್ಸ್ ಕೊಡಬೇಕಾ? ಎಕ್ಸಾಕ್ಟ್ಲಿ. ಟೋಟಲ್ ನೆಟ್ ಟು ನೆಟ್ 11.5% ಇನ್ನೂ ರಿಟರ್ನ್ಸ್ ಬರಬೇಕಾಯ್ತು. ಇನ್ನು ಉಳಿದಿರೋ ತಿಂಗಳುಗಳೆಷ್ಟು? 6 ತಿಂಗಳು, ಕೆಲವು ದಿನಗಳು. ಈ 6 ತಿಂಗಳಲ್ಲಿ 11.5% ರ್ಯಾಲಿ ಆದರೆ ನಮಗೊಂದು 3% ರಿಟರ್ನ್ ಸಿಕ್ಕಂಗಾಗುತ್ತೆ. ಇಷ್ಟು ರಿಟರ್ನ್ಸ್ ಬಂದಿಲ್ಲ ಅಂದರೆ ಯಾರೂ ಕೂಡ ಇನ್ಮೇಲಿಂದ ಸ್ಟಾಕ್ ಮಾರ್ಕೆಟಿಗೆ ಬರಲ್ಲ. FD ಇಸ್ ಮೋರ್ ಬೆಟರ್ ಅಂತ ಹೇಳ್ತಾರೆ. ಯಾಕಂದರೆ 2 ವರ್ಷದಿಂದ ಬಹಳ ಕಳಪೆ ಪ್ರದರ್ಶನ ತೋರಿಸಿರೋ ದೇಶ ಯಾವುದು ಅಂದರೆ ಅದು ಭಾರತ ದೇಶ. ಲಾಸ್ಟ್ 2 ಇಯರ್ಸಿಂದ ಹಾರ್ಡ್ಲಿ 1.5% ರಿಟರ್ನ್. ಅಂದರೆ ಇವತ್ತಿನ ಡೇಟಿಗೆ ಎಕ್ಸಾಕ್ಟ್ 2 ಇಯರ್ಸ್ ಹಿಂದೆ ಹೋದರೆ ಅವ್ರಿಗೇನು ರಿಟರ್ನ್ಸ್ ಸಿಕ್ಕಿಲ್ಲ. ಇನ್ಫ್ಲೇಷನ್ ಮೇಲೆ ಹೋಗ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಕೊಡ್ತಾ ಇಲ್ಲ. ಇನ್ನೂ ಇದೇ ಥರ ಆದರೆ ಯಾರಿಗೂ ಕಾನ್ಫಿಡೆನ್ಸ್ ಇರಲ್ಲ, ಯಾರೂ ಬರಲ್ಲ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸದ್ಯದ ಮಟ್ಟಿಗೆ ಎಸ್ ಶಾಂತಿ, ಪೀಸ್ ಡೀಲು ಎಲ್ಲ ಆಗಿದೆ ಸರಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕ್ರೂಡ್ ಆಯಿಲ್ ನೀವು ನೋಡ್ತಿರ್ಬೋದು, $115 ಒಂದು ಬ್ಯಾರಲಿಗಿದ್ದಿದ್ದು ಅದು ಇವತ್ತು ಆಲ್ರೆಡಿ $77 ಕಡಿಮೆ ಆಗಿದೆ. ಕಡಿಮೆ ಆಗ್ಬಿಟ್ಟಿದೆ ಅದು. ಅಂದರೆ ಆಲ್ಮೋಸ್ಟ್ 1/3 ಇಟ್ ಹ್ಯಾಸ್ ರೆಡ್ಯೂಸ್ಡ್. ಸೊ ಏನು ಇಟ್ ಈಸ್ ಆ್ಯಕ್ಚುಲಿ ರಾ ಮೆಟೀರಿಯಲ್ ಫಾರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು. ಜಾಸ್ತಿ ಆಗಿದ್ರೆ ಮಾರ್ಕೆಟ್ ಮೇಲೆ ಹೋಗ್ಬೇಕಿತ್ತು, ಇನ್ನೂ ಮೇಲೆ ಹೋಗಿಲ್ಲ. ಯಾಕಂದರೆ ಯಾರು 22,180 22,200 ಬೈ ಮಾಡಿದ್ರಲ್ಲ ಅವರು ಪ್ರಾಫಿಟ್ನ ಬುಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಾಕಪ್ಪ ನನಗೆ ಇಷ್ಟು ಲಾಭ ಆಗಿದೆ. ಅವ್ರು ಎಕ್ಸಿಟ್ ಆದಾಗ ಮತ್ತೇನು ಮಾಡ್ತಾರೆ? ಅವ್ರು ಎಕ್ಸಿಟ್ ಆದ ತಕ್ಷಣ ಏನಾಗುತ್ತೆ? ಮಾರ್ಕೆಟು ಬೀಳುತ್ತೆ. ಸೊ ಇನ್ನು ಈ ಒಂದು ಲೆಕ್ಕಾಚಾರದ ಪ್ರಕಾರ ನೋಡಿದಾಗ ಮಾರ್ಕೆಟ್ ಇನ್ನೂ ರ್ಯಾಲಿ ಆಗೇ ಇಲ್ಲ. ಇಟ್ ವಿಲ್ ಗಿವ್ ದ ರ್ಯಾಲಿ. ಯಾರಿಗೆ ಕೊಡುತ್ತೆ? ಪೇಷನ್ಸಿಂದ ಯಾರು ಇನ್ವೆಸ್ಟ್ ಮಾಡಿ ಸುಮ್ಮನೆ ಕೂತ್ಕೊಂತಾರೋ ಫಾರ್ ದೆಮ್ ದೇ ವಿಲ್ ಗೆಟ್ ದ ಬೆನಿಫಿಟ್ಸ್. ಸೊ ನಿಮ್ಮ ಪ್ರಕಾರ ನಾವು ಈಗೇನು ಕಳೆದ 1-2 ವರ್ಷಗಳಲ್ಲಿ ನೋಡದೇ ಇರುವಂಥದ್ದು ಅಥವಾ ಅಂದರೆ ಲಾಭ ನೋಡದೇ ಇರುವಂಥದ್ದು ಅಥವಾ ಈ ವರ್ಷ ಏನಾರು ಇನ್ವೆಸ್ಟ್ ಮಾಡಿ ಕಳ್ಕೊಂಡಂಥವ್ರು, ಸೊ 2027 ಜನವರಿ ಫೆಬ್ರವರಿ ತನಕ ವೆಯ್ಟ್ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ? 100% ವೆಯ್ಟ್ ಮಾಡಲೇಬೇಕು ಅವರು. ಯಾಕಂದ್ರೆ ಅದೇ ಕಲಿಕೆ ಅನ್ನೋದು. ಯಾಕಂದ್ರೆ ನಾವೀಗ ಟೆಕ್ನಿಕಲ್ಸ್ ನೋಡ್ತೀವಿ, ಫಂಡಮೆಂಟಲ್ಸ್ ಕೂಡ ನೋಡ್ತೀವಿ. ಸೊ ಮಾರ್ಕೆಟ್ ಬಿದ್ದಾಗ ಹಾಕಿದ್ಮೇಲೆ ಅದು ಒಂದೇ ಸರಿಗೆ ಮರವಾಗಲ್ಲ. ಅದು ಬೀಜ ಹಾಕಿದ್ದೀವಿ, ಗಿಡ ಆಗುತ್ತೆ, ಆಮೇಲೆ ಮರ ಆಗುತ್ತೆ. ಓಕೆ, ಒಂದು ಒಳ್ಳೆ ಡೀಸೆಂಟ್ ಪ್ರಾಫಿಟ್ ಬೇಕು ಅಂದರೆ ಅಟ್ಲೀಸ್ಟ್ ಇಲ್ಲಿಂದ ಅವ್ರು ಇನ್ನೂ ಒಂದು 3 ತಿಂಗಳಂತೂ ವೆಯ್ಟ್ ಮಾಡಲೇಬೇಕು. ಸರ್, ನೀವು ಈಗ 3 ತಿಂಗಳಂತ ಹೇಳಿದರೆ, ನಾನು 3 ವರ್ಷದ ಮಾತಾಡ್ತೀನಿ. ಈಗ 2026 ಮಧ್ಯಭಾಗದಲ್ಲಿದ್ದೀವಿ. 27, 28, 29 ಅಂತ ಸುಮ್ಮನೆ ಅನ್ಕೊಳ್ಳೋಣ. ಪ್ರತಿ ಸಲ ಅಂತಂದರೆ ಒಂದು ಯುದ್ಧ ಆದಾಗ ಈ ಥರದೊಂದು ತುಂಬ ಜಾಗತಿಕ ಮಟ್ಟದಲ್ಲಿ
ಅದು ಅಪೀವಲ್ ಆದಾಗ, ಒಂದು ಕ್ರಾಂತಿಕಾರಕ ಒಂದೇನೋ ಬದಲಾವಣೆ ಆದಾಗ ಮಾರ್ಕೆಟಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗುತ್ತೆ. ಸಿಕ್ಕಾಪಟ್ಟೆ ಸೊ ಈಗ ನನ್ನ ಒಂದು ಪ್ರಶ್ನೆ ಏನಂತಂದರೆ ಸರ್, ಮುಂದಿನ 1 ವರ್ಷ ಅಂತ ಅನ್ಕೋಣ, ಯಾವ ಸೆಕ್ಟರ್ ನಿಮ್ಮ ಪ್ರಕಾರ ತುಂಬ ಒಳ್ಳೆ ಗ್ರೋತ್ ಕಾಣಬಹುದು, ಸೊ ದಟ್ ನಾವು ಅದನ್ನು ನಮ್ಮಂಥ ಜನಸಾಮಾನ್ಯರು ಅಲ್ಲಿ ನಾವು ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಫಸ್ಟ್ ಪಾಯಿಂಟ್ ನಾವೇನು ನೋಡಬೇಕು ಅಂದರೆ, ಯಾವ ಸೆಕ್ಟರ್ ತುಂಬ ಬಿದ್ದಿದೆ ಆ ಸೆಕ್ಟರ್ನ ಹುಡುಕ್ಬೇಕು ಫಸ್ಟ್. ಓಕೆ, ಈಗ IT ಸೆಕ್ಟರ್ ಬಿದ್ದಿದೆ ಸರ್. ಎಸ್, 100% ಯು ರೈಟ್. ನೋಡ್ರಿ, ಇಂಡಿಯಾದಲ್ಲಿ ಇವತ್ತು ನೋಡಿದಾಗ TCS ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ವಿಪ್ರೋ, HCL ಟೆಕ್ನಾಲಜೀಸು, ಈ ಎಲ್ಲ ಕಂಪ್ನಿಗಳು ಆಲ್ಮೋಸ್ಟ್ 35, TCS ಅಂತೂ ಬಿಡಿ 40%ಗಿಂತ ಜಾಸ್ತಿ ಬಿದ್ದೋಗಿದೆ. ಸೊ ಹಾಗಾದರೆ ಕಂಪ್ನಿ ಮುಚ್ಚಿಬಿಡುತ್ತಾ? ಸಾಧ್ಯನೇ ಇಲ್ಲ. ಟೆಕ್ನಾಲಜಿ ಇಲ್ದಂಗೆ ನಡೆಯಲ್ಲ. ಪ್ರಾಬ್ಲಮ್ ಏನಾಗಿದೆ ಅಂದರೆ, ಆ್ಯಂಥ್ರೋಪಿಕ್ ಬಂದಿರೋದ್ರಿಂದ ಒಂದು ಎಫೆಕ್ಟ್ ಆಗಿದೆ. ಬಟ್ ಆಲ್ರೆಡಿ ಈ ದೊಡ್ಡ ಲೆಜೆಂಡ್ರಿ ಕಂಪ್ನಿಗಳು ಆಲ್ರೆಡಿ ದೇ ಆರ್ ಆಲ್ಸೋ ಟೈಯಿಂಗ್ ಅಪ್ ವಿತ್ ದಿ AI ಕಂಪ್ನೀಸ್. ಸೊ ಇಲ್ಲಿಂದ ಇನ್ನೂ ಚೆನ್ನಾಗಾಗುತ್ತೋ ಹೊರತು ಕಡಿಮೆ ಆಗಲ್ಲ. ಓಕೆ, ಸೊ ಇಟ್ ಈಸ್ ದ ರೈಟ್ ಟೈಮ್ ಟು ಥಿಂಕ್ ಅಬೌಟ್ ಇನ್ವೆಸ್ಟಿಂಗ್ ಇನ್ ಸಚ್ ಕೈಂಡ್ ಆಫ್ ಕಂಪನೀಸ್. ನಾನು ಇದು ಯಾವುದೋ ಶಿಫಾರಸ್ ಮಾಡ್ತಾ ಇಲ್ಲ. ಸೊ ಬೆಸ್ಟ್ ಪಾರ್ಟ್ ಏನು ಅಂತ ಹೇಳಿದ್ರೆ, ಯಾವ ಕಂಪ್ನಿ ತೊಗೋಬೇಕು ಗೊತ್ತಾಗ್ತಿಲ್ಲ. ಸ್ಟ್ರೇಟ್ ಅವೇ ವಿ ಕ್ಯಾನ್ ಗೋ ಆ್ಯಂಡ್ ಬೈ ದಿ ITBs. ಓಕೆ, ಓಕೆ. ಕೇವಲ ಇವತ್ತು 30 ರೂಪೀಸ್ 7 ಪೈಸಾನೋ 8 ಪೈಸಾ ಸಿಗ್ತಾ ಇದೆ. 45-46 ರೂಪಾಯಿ ಇರ್ತಕ್ಕಂಥ ಒಂದು ITBs 30 ರೂಪಾಯಿಗೆ ನಮಗೆ ಸಿಗ್ತಾ ಇದೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ವೀಕ್ಷಕರಿಗೆ ಯಾವುದು ಲಕ್ಷಾಂತರ ರೂಪಾಯಿ ಬೇಕು, ಸಾವಿರಾರು ರೂಪಾಯಿಗಳು ಬೇಕು ಸ್ಟಾಕ್ ಮಾರ್ಕೆಟಿಗೆ ಇಲ್ಲ, 10 ರೂಪಾಯಿ ಇದ್ದರೂ ಕೂಡ ಸ್ಟಾಕ್ ಮಾರ್ಕೆಟಿಗೆ ಬರ್ಬೋದು. ಸೊ ಅದೇ ರೀತಿ ಬಿದ್ದಿರ್ತಕ್ಕಂಥ ಸೆಕ್ಟರ್ಗಳನ್ನು ಆಯ್ಕೆ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ಲು IT ಸೆಕ್ಟರ್ ಬಿದ್ದೋಗಿದೆ. ಜೊತೆಗೆ ನಮಗೆ ರಿಯಲ್ ಎಸ್ಟೇಟ್, ಈಗ ಶೋಭಾ ಇರ್ಬೋದು, ಲೋಧಾ ಇರ್ಬೋದು, DLF ಇರ್ಬೋದು, ಗೋದ್ರೇಜ್ ಪ್ರಾಪರ್ಟೀಸ್ ಇರ್ಬೋದು, ಓಬಿರಾಯ್ ರಿಯಾಲಿಟೀಸ್ ಇರ್ಬೋದು, ಅನಂತರಾಜ್ ಇರ್ಬೋದು, ಫಿನಿಕ್ಸ್ ಇರ್ಬೋದು, ಈ ಎಲ್ಲ ಕಂಪ್ನಿಗಳು ಕೂಡ ಮೋರ್ ದೆನ್ 50% ಬಿದ್ದೋಗಿದ್ದಾವೆ. ಹಾಗಾದರೆ ನಾಳೆಯಿಂದ ರಿಯಲ್ ಎಸ್ಟೇಟ್ ಕಂಪ್ನಿಗಳೇ ಇಲ್ಲ, ಸಿಗೋದೇ ಇಲ್ವಾ? ಹಾಗಾದರೆ ಯಾವುದು ಕಂಪ್ನಿಗಳು ಪ್ರಾಫಿಟ್ ಮಾಡೋದೇ ಇಲ್ವಾ? ಮಾಡೇ ಮಾಡ್ತವೆ. ನೋಡಿ, ನಾವು ಒಂದು ಅರ್ಥ ಮಾಡ್ಕೋಬೇಕು, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನಲ್ಲಿ ಲ್ಯಾಂಡಿಗೆ ಮಾತ್ರ ಡೆಪ್ರಿಸಿಯೇಷನ್ ಇಲ್ಲ. ಯಾವುದೇ ಕ್ಲಾಸ್ ಆಫ್ ಅಸೆಟ್ಸ್ ಇರಲಿ ಎಲ್ಲದಕ್ಕೂ ಡೆಪ್ರಿಸಿಯೇಷನ್ ಇದೆ. ಪ್ಲ್ಯಾಂಟ್ ಇರಲಿ, ಮಷಿನರಿ ಇರಲಿ, ಏರೋಪ್ಲೇನ್ ಇರಲಿ, ಕಂಪ್ಯೂಟರ್ ಇರಲಿ, ಫಿಕ್ಚರ್ಸು, ಫರ್ನಿಚರು, ಯಾವ ಪ್ರಾಡಕ್ಟಿಗಾದರೂ ಡೆಪ್ರಿಷಿಯೇಟಿಂಗ್. ಅಪಾರ್ಟ್ಮೆಂಟ್ ಈಸ್ ಆಲ್ಸೋ ಡೆಪ್ರಿಷಿಯೇಟಿಂಗ್ ಅಸೆಟ್. ಲ್ಯಾಂಡಿಗೆ ಮಾತ್ರ ಇಲ್ಲ. ಹಾಗಾದರೆ ಈ ಲ್ಯಾಂಡಲ್ಲಿ ಡೀಲ್ ಮಾಡ್ತಕ್ಕಂತಹ ರಿಯಲ್ ಎಸ್ಟೇಟ್ ಕಂಪ್ನಿಗಳು ಬಿದ್ದೋಗಿದ್ದಾವೆ. ಸರ್, ಯಾವ್ದು ತೊಗೋಬೇಕು ನನಗೆ ಗೊತ್ತಾಗ್ತಿಲ್ಲ. ದೇರ್ ಈಸ್ ಒನ್ ETF called as MO Reality. Yes. So it is a combination of all the real estate companies. So ಇಲ್ಲಿ ನಾನು ಯಾರಿಗೂ ಯಾವತ್ತು ನಾನು ಟಿಪ್ಸ್ಗಳನ್ನು ಇದನ್ನೆಲ್ಲ ಕೊಡಲ್ಲ. ದಟ್ ಈಸ್ ಅಗೇನ್ಸ್ಟ್ ದಿ ಲಾ ಆ್ಯಂಡ್ ಐ ಆಮ್ ಎ ಲಾ ಅಬೈಡಿಂಗ್ ಸಿಟಿಸನ್ ಆಫ್ ಇಂಡಿಯಾ. ವೆರಿ ಪ್ರೌಡ್ ಟು ಸೇ ದ್ಯಾಟ್. ಸೊ ನಾನೇನು ಹೇಳ್ತೀನಿ ಅಂದರೆ, ಲೆಕ್ಕಾಚಾರಗಳನ್ನ ಹೇಳ್ತೀನಿ, ಇದು ಬಿದ್ದಿದೆ ನೋಡ್ರಿ ಅನ್ನೋಕ್ಕೆ ಏನೇನು ರೀಸನ್ಸು. ಸೊ ಇದೇ ಮಾರ್ಚ್ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ 66 ರೂಪಾಯಿ 67 ರೂಪಾಯಿ ಬಿದ್ದಂತಹ ಒಂದು MO ರಿಯಾಲಿಟಿ. MO ಅಂದರೆ ಮೋತಿಲಾಲ್ ಓಸ್ವಾಲ್ ಅವರು ರಿಯಾಲಿಟಿ ಒಳಗಿರ್ತಕ್ಕಂಥ ಕಂಪ್ನಿಗಳು ಅವರು ಒಂದು ETF ರೆಡಿ ಮಾಡಿದ್ದಾರೆ. ಇತ್ತೀಚೆಗೆ ನಿಮಗೆ ರೈಲ್ವೇಸ್ಗೂ ಸಿಗುತ್ತೆ. ಮೊದಲು ರೈಲ್ವೇಸ್ ಸೆಕ್ಟ್ರಿಗೆ ನಾನು ಬೀಸ್ ತೊಗೋಬೋದಾ ಸರ್, ETF ತೊಗೋಬೋದಾ ಇರಲಿಲ್ಲ. ಈಗ ಗ್ರೋದವ್ರದ್ದಿದೆ, ಗ್ರೋ ರೈಲ್ವೇಸ್ ಅಂತ ಮಾಡಿದ್ದಾರೆ. ಓಕೆ, ಓಕೆ. ಸರ್, EV ಸೆಕ್ಟರ್ನಲ್ಲಿ ತೊಗೋಬೋದಾ? ಎಸ್, ಈಗ EVI ETF ಅಂದರೆ ICICI ಅವ್ರು ಮಾಡಿರೋದು. ಹೌದಾ? EVI ETF ಅಂತ. ಸರ್, ನಾನು ಫ್ಯೂಚರ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ EV ಸೆಕ್ಟರ್ ಇದೆ ಸರ್. ಈಗ ಎಲ್ಲ ಕಾರ್ಸ್ ಎಲ್ಲ ಬ್ಯಾಟ್ರಿ ಕಾರ್ಸ್ ಬರ್ತವೆ. ಸೊ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಲಿ? EVI ETF ಮಾಡ್ಬೋದು. ಸೊ ಈ ಥರ ಸದ್ಯದ ಮಟ್ಟಿಗೆ ನನಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಡಿಫೆನ್ಸಿವ್ ಬೆಟ್ ಅಂತಾರೆ ಆಲ್ವೇಸ್. ಈ ಬ್ಯಾಂಕಿಂಗ್ ಸೆಕ್ಟರ್ ಇಸ್ ಡಿಫೆನ್ಸಿವ್ ಬೆಸ್ಟು. FMCG ಕೂಡ ಸಿಕ್ಕಾಪಟ್ಟೆ ಬಿದ್ದೋಗಿದೆ, ಆಲ್ಮೋಸ್ಟ್ 10% ಫಾಲ್ ಆಗಿದೆ. ಸೊ FMCG ETF ಅಂತ ಬರುತ್ತೆ, ಅದನ್ನು ಬೇಕಾದರೆ ನೋಡ್ಕೋಬೋದು ನಾವು. ಸೊ ರಿಯಲ್ ಎಸ್ಟೇಟಿನ ಪಕ್ಕ ನಾನು ಹೇಳಿದೆ ನಿಮಗೆ, MO ರಿಯಾಲಿಟಿ ಹೇಳಿದೆ, ಇನ್ನು ITBs ಕೂಡ ಹೇಳಿದೆ. ದೀಸ್ ಆರ್ ದಿ ಸೆಕ್ಟರ್ಸ್ ವಿಚ್ ಕ್ಯಾನ್ ಗಿವ್ ಗುಡ್ ರಿಟರ್ನ್ಸ್. ಯಾಕಂದರೆ ಕೆಲವೊಂದು ಸೆಕ್ಟರ್ಗಳನ್ನು ನಾನು ಸದ್ಯದ ಮಟ್ಟಿಗೆ ಜಾಸ್ತಿ ರ್ಯಾಲಿ ಆಗಿರೋಂಥ ಸೆಕ್ಟರ್ ನೀವು ನೋಡಿದಾಗ ಮೆಟಲ್ ಸೆಕ್ಟರ್, ಎಲ್ಲ ಮೆಟಲ್ಲು, ವೈಟ್ ಮೆಟಲಿಂದ ಹಿಡ್ಕೊಂಡು ಯೆಲ್ಲೋ ಮೆಟಲಿಂದ ಹಿಡ್ಕೊಂಡು ಕಾಪರು, ಅದಕ್ಕೆ ರಿಲೇಟೆಡ್ ಎಲ್ಲ ಸ್ಟೀಲ್ ಇಂಡಸ್ಟ್ರಿ ಎಲ್ಲದು ಮೇಲೆ ಹೋಗ್ಬಿಟ್ಟಿದೆ. ಸೊ ಅದನ್ನು ಈ ಮಟ್ಟಿಗೆ ಒಂದು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಬಿದ್ದಿರ್ತಕ್ಕಂತಹ ಸೆಕ್ಟರ್ಗಳನ್ನು ಆಯ್ಕೆ ಮಾಡ್ಕೊಳೋದು. ದಯಾನಂದ್ ಅವ್ರು ಹೇಳಿದ ಹಾಗೆ ನಾವು ಯೂಶ್ವಲಿ ಒಂದು ಮನುಷ್ಯನ ಸೈಕಾಲಜಿ ಹೇಗಿರುತ್ತೆ ಅಂತಂದರೆ, ಕೆಳಗೆ ಬಿದ್ದ ಭಯಪಡ್ತೀವಿ, ಮೇಲೆ ಹೋದಾಗ ಖುಷಿ ಆಗ್ತೀವಿ. ಸೊ ಕೆಳಗೆ ಬಿದ್ದಾಗ ತೊಗೊಳ್ಳೋದನ್ನು ಭಯಪಡ್ತೀವಿ. ಬಟ್ ಈಗ ರೈಟ್
ಟೈಮ್ ಅಂತ ಯಾಕೆ ಅನಿಸುತ್ತೆ ಅಂತಂದರೆ ಈಗ ಮೇಲೆ ಹೋಗೋಕ್ಕೆ ಶುರು ಆಗಿರೋದ್ರಿಂದ ಇದು ರೈಟ್ ಟೈಮ್ ಅನ್ನೋದು. ಇದು ನನಗೆ ಅನ್ಸಂಗೆಲ್ಲ ಇನ್ನೂ ರ್ಯಾಲಿ ಸ್ಟಾರ್ಟೇ ಆಗಿಲ್ಲ Okay. ಇಂಡಿಯಾದಲ್ಲಿ. ಯಾಕಂದರೆ ದಿನ ಈಗ ನೋಡ್ರಿ 24 ಕೋಟಿಗಿಂತ ಹೆಚ್ಚಿಗೆ ಡಿಮ್ಯಾಟ್ ಅಕೌಂಟ್ಸ್ಗಳು ಬಂದಿದ್ದಾವೆ. ಬಟ್ ಆ್ಯಕ್ಟಿವ್ ಆಗಿರೋ ಇನ್ವೆಸ್ಟರ್ಸ್ ಎಷ್ಟು ಜನ ಇದ್ದಾರೆ ಅಂದರೆ ಹಾರ್ಡ್ಲಿ 5 to 6 crores. ನಮ್ಮ ಜನಸಂಖ್ಯೆ ಎಲ್ಲಿದೆ, ನಾವಿನ್ನೂ ಎಲ್ಲಿದ್ದೀವಿ, ಇನ್ನೂ ಏನಾರ ಒಂದು 3-4 ಕೋಟಿ ಜನ ಜಾಸ್ತಿ ಬಂದರೆ ಏನಾಗ್ಬೋದು. ನಮ್ಮದು ಮಾರ್ಕೆಟ್ ಬೀಳ್ತಾ ಇರೋದಕ್ಕೆ ಮೇನ್ ಕಾರಣ ಹೇಳಬೇಕು ಅಂದರೆ ಈ FISನವ್ರು ವಿಡ್ರಾ ಮಾಡ್ಕೊಂಡು ಹೋಗ್ತಿದ್ದಾರೆ ದುಡ್ಡನ್ನ. ಎಸ್ 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 ಯಾಕಂದರೆ ಇಡೀ ಲಾಸ್ಟ್ 2025 ಫೈನಾನ್ಷಿಯಲ್ ಇಯರ್ನಲ್ಲಿ ಎಷ್ಟು ದುಡ್ಡು ಹೊರಗಡೆ ಹೋಗಿತ್ತು ನಮ್ಮ ದೇಶದಿಂದ, ಅಷ್ಟು ಆಲ್ರೆಡಿ 5 ತಿಂಗಳಲ್ಲೇ ಹೊರಗಡೆ ಹೋಗ್ಬಿಟ್ಟಿದೆ. ಇಮ್ಯಾಜಿನ್ ಮಾಡೋಣ ಅವ್ರು ಏನಾದರೂ ಬಂದರೆ ವಾಪಸ್ ಎಲ್ಲಿಗೆ ಹೋಗ್ಬೋದು ಸರ್. ಮಾರ್ಕೆಟ್. ಬಟ್ ಬಿದ್ದಾಗ ಯಾಕೆ ಅವರು ವಾಪಸ್ ಅಂದರೆ ಇದು ಮಾಡ್ಕೊಂಡಿದ್ದಾರೆ? ಅಲ್ಲ, ದೇ ಆರ್ ಥಿಂಕಿಂಗ್ ದಟ್ ದ ವ್ಯಾಲ್ಯೂಯೇಷನ್ ಈಸ್ ಬೆಟರ್ ಔಟ್ಸೈಡ್ ಅಂತ. ಓಕೆ ಓಕೆ ಓಕೆ. ಈಗ ಫಾರ್ ಎಕ್ಸಾಂಪಲ್ ತೊಗೊಳ್ರಿ, ತೈವಾನು, ಕೊರಿಯಾ ಇವೆಲ್ಲ ಸಣ್ಣ ನಮ್ಮ ಕರ್ನಾಟಕದಷ್ಟು ಇಲ್ಲ ಅವು. ಈ ಕೊರಿಯಾ ಇವೆಲ್ಲ ಎರಡೂ ಸೇರ್ಕೊಂಡ್ರೆ ಒಂದು 7-8 ಕೋಟಿ ಪಾಪ್ಯುಲೇಷನ್ ಅವು, ನಮ್ಮ ಕರ್ನಾಟಕದೇ ಅಷ್ಟಿದೆ. ಈ ಕೊರಿಯಾದಲ್ಲಿ 90% ಗ್ರೋತ್ ಆಗಿದೆ ಲಾಸ್ಟ್ 1 ವರ್ಷದಲ್ಲಿ. ಅಂದರೆ 1 ವರ್ಷನಲ್ಲ, ಕೇವಲ ಒಂದು 7-8 ತಿಂಗಳಲ್ಲಿ. ಅಂದ್ರೆ ಅಲ್ಲಿನ ಮಾರ್ಕೆಟು. ಹೌದು. ಓಕೆ. ಕೊರಿಯನ್ ಮಾರ್ಕೆಟ್ ಹ್ಯಾಸ್ ಗಾನ್ ಅಪ್ ಬೈ 90%. ನೋಡಿ, ನಾನು ನಿಮಗೆ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಕೊರಿಯನ್ ಮಾರ್ಕೆಟ್ ಹ್ಯಾಸ್ ಗಾನ್ ಅಪ್ ಬೈ 90.36%. ತೈವಾನ್ ಮಾರ್ಕೆಟ್ ಹ್ಯಾಸ್ ಗಾನ್ ಅಪ್ ಬೈ 60.48% ಆನ್ ಟುಡೇ ದಿಸ್ ಡೇಟ್. ಓಕೆ ಓಕೆ ಓಕೆ. ಎಲ್ಲ ಪ್ರಪಂಚದಲ್ಲಿ ಎಲ್ಲ ದೇಶಗಳು ಮೇಲಿದ್ದಾವೆ. ಕೇವಲ ನಮ್ಮ ದೇಶ ಬಿಟ್ಟರೆ 2 ದೇಶಗಳು ಫಾಲಲ್ಲಿರ್ತಕ್ಕಂಥದ್ದು. ಭಾರತ ದೇಶ ಒಂದು ಫಾಲಲ್ಲಿದ್ದರೆ ಜೊತೆಗೆ ಇನ್ನು 2 ದೇಶಗಳು, ಒಂದು ಇಂಡೋನೇಷ್ಯಾ, ಇನ್ನೊಂದು ಹಾಂಗ್ಕಾಂಗ್. ಈ 2 ದೇಶಗಳಲ್ಲಿ ಮಾತ್ರ ನಮಗೆ ನೆಗೆಟಿವಿಟಿ ನೋಡೋಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಬಾಕಿದೆಲ್ಲ ತೊಗೊಳ್ರಿ, ಜಪಾನ್ ಸೂಪರ್ ಡೂಪರ್ ಅಪ್ಪು, ಅಮೇರಿಕಾ ಯುದ್ಧ ನಡೀತಾ ಇದೆ, ಪಾಸಿಟಿವ್ನಲ್ಲಿದೆ. ಅಲ್ಲ, ಯುದ್ಧ ನಡೆಯೋ ದೇಶ ಮತ್ತು ಫಾಲ್ ಆಗಬೇಕಿತ್ತಲ್ಲ. ಹೌದಲ್ವ. ಮತ್ತು ಅವರು ಅಪ್ನಲ್ಲಿದ್ದಾರೆ, ನಾವು ಡೌನಲ್ಲಿದ್ದರೆ ಯಾವ್ದಂಗಿದ್ರೆ ನಾವು ಡೌನಲ್ಲೇ ಇರ್ತೀವ್ರ. ಇಟ್ಸ್ ಎನ್ ಅಪಾರ್ಚುನಿಟಿ. ವಿ ಹ್ಯಾವ್ ಟು ಥಿಂಕ್ ಇನ್ ದ ರಿವರ್ಸ್ ವೇ. ಸೊ ಏನಂದರೆ ಎಲ್ಲರೂ ಭಯಪಟ್ಟಾಗ ನಾವು ಧೈರ್ಯ ತೋರಿಸ್ಬೇಕು. ಎಲ್ಲರೂ ಧೈರ್ಯ ತೋರಿಸ್ಬೇಕು, ನಾವು ಸ್ವಲ್ಪ ಜಾಗರೂಕರಾಗಿ. ಎಸ್, ದಟ್ ಈಸ್ ದಿ ಮಾರಲ್ ಆಫ್ ದಿ ಸ್ಟೋರಿ. ಸರ್, ಕೊನೆಯದಾಗಿ 2 ವಿಚಾರಗಳನ್ನ ಮಾತಾಡಿದ್ವಿ. 3ನೇ ವಿಚಾರ ನಾನು ಮಾತಾಡ್ಬೇಕು ಅಂದ್ಕೊಂಡಿರೋದು, ಇದು ತುಂಬ ಎವರ್ಗ್ರೀನ್ ಟಾಪಿಕ್ಕು, ತುಂಬ ಹಳೆ ಟಾಪಿಕ್ಕೇ ಇದೆ ಆ್ಯಕ್ಚುಲಿ. ಬಟ್ ಪ್ರತಿ ಸಲ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿರ್ತೀವಿ. ಅದೇನೆಂದರೆ, ನಾವು ನಮ್ಮ ಇನ್ವೆಸ್ಟ್ಮೆಂಟ್ನ ಈಗ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ದರೂ ಕೂಡ ಬರೀ ಸ್ಟಾಕ್ ಮಾರ್ಕೆಟ್ನೇ ಪ್ರಮೋಟ್ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ದಯಾನಂದ್ ಅವರು ಅದನ್ನು ಒಪ್ಕೋತಾರೆ ಅನ್ಕೋತೀನಿ. ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಮಗೆ ಅದು ಡೋಂಟ್ ಪುಟ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ ಹೇಳ್ತಾರೆ. ಬಟ್ ಎಲ್ಲಿ ಎಷ್ಟು ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಒಂದು ಅಂದಾಜು ನೀವು ಒಂದು 100 ರೂಪಾಯಿ ಇದೆ ನನ್ನ ಹತ್ರ ಅಂತಂದರೆ ಏನು ಸರ್, ಹೇಗೆ, ವಾಟ್ ಯುವರ್ ಸಜೆಷನ್? ಸರ್, ಒಂದು 100 ರೂಪಾಯಿ ದುಡ್ಡಿದೆ ಅಂದರೆ ಒಂದು 40 to 50% ಈಕ್ವಿಟಿ ಒಳಗೆ ಡೆಫಿನೆಟ್ಲಿ ಹಾಕ್ಬೋದು, ಪ್ರೊವೈಡೆಡ್ ವಿ ಆರ್ ಪುಟ್ಟಿಂಗ್ ಇನ್ ದ ಸ್ಲ್ಯಾಬ್ಸ್. ಒಂದು 3 ಹಂತವಲ್ಲ ಹಾಕಬೇಕು, ಒಂದೇ ಸರಿಗೆ ಎಲ್ಲ ದುಡ್ಡು ತೊಗೊಂಡೋಗಿ ಹಾಕೋದಲ್ಲ. ಸೊ ಜೊತೆಗೆ ನಮಗೆ FDಗಳು ಕೂಡ ಇರಬೇಕು. ಅದ್ರ ಜೊತೆಗೆ ನಮಗೆ ಗೋಲ್ಡ್ನಲ್ಲೂ ಇನ್ವೆಸ್ಟ್ ಮಾಡಿರ್ಬೇಕು ಸ್ವಲ್ಪ ಮಟ್ಟಿಗೆ, ಒಂದು ಸ್ವಲ್ಪ ಮಟ್ಟಿಗೆ ರಿಯಲ್ ಎಸ್ಟೇಟ್ನಲ್ಲೂ ಕೂಡ ಇರಬೇಕು. ಜೊತೆಗೆ ಗೋರ್ಮೆಂಟ್ದು ಕೆಲವೊಂದು ಬಾಂಡ್ಸ್ಗಳು ಅಥವಾ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅದು ಇದು ಮಕ್ಕಳಿಗೆ ಒಂದು ಸ್ವಲ್ಪ ಸೇಫ್ ಮಾಡ್ತಕ್ಕಂಥದ್ದು, ಅಥವಾ ಇನ್ಶೂರೆನ್ಸಿಂದು ಕೆಲವೊಂದು ಟ್ರೆಡಿಷ್ನಲ್ ಪ್ಲ್ಯಾನ್ ಅಂತ ಅನಿಸುತ್ತೆ, ಇದೇನು ಇಷ್ಟು ಕಡಿಮೆ ರಿಟರ್ನ್ಸ್ ಕೊಡುತ್ತಲ್ಲ ಅಂತ ಅನಿಸ್ಬೋದು. ಆದರೆ ಸಾಕಷ್ಟು ಸರಿ ಇಟ್ ಹ್ಯಾಸ್ ಪ್ರೂವ್ಡ್ ದ್ಯಾಟ್ ಇಟ್ ಹ್ಯಾಸ್ ಗಿವನ್ ವೆರಿ ಗುಡ್. ಯಾಕಂದ್ರೆ ನಾವು ಎಮೋಷ್ನಲಿ ಕೆಲವೊಂದು ಸರಿ ಅಟ್ಯಾಚ್ ಆಗಿರ್ತೀವಿ. ಕೆಲವೊಂದು ಪ್ಲ್ಯಾನ್ಗಳು ಬರ್ತಾವೆ ನಮ್ಮ ಮುಂದೆ ನೋಡಿದಾಗ, ಇದ್ರಾಗೇನು ಬರೀ 4% ರಿಟರ್ನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಆ ರಿಟರ್ನ್ಸ್ಗಳನ್ನು ತೊಗೊಂಡು ನಾವು ಮ್ಯೂಚುವಲ್ ಫಂಡ್ಸಿಗೆ ಹಾಕಿದಾಗ ನೀವು ಯಾರೂ ದುಡಿಯೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ದುಡ್ಡು ನಮಗೆ ಅದರಲ್ಲೂ ಕೂಡ ಬರುತ್ತೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಕೇವಲ ಇಕ್ವಿಟಿನಲ್ಲಿ ಅಷ್ಟೇ ಅಲ್ಲ, ರಿಯಲ್ ಎಸ್ಟೇಟ್ನಲ್ಲಿ ಜಾಗಗಳನ್ನು ತೊಗೊಳ್ತಕ್ಕಂಥದ್ದು ಅಥವಾ ಬಿಲ್ಡಿಂಗ್ಗಳನ್ನು ತೊಗೊಂಡು ಬಾಡಿಗೆ ಕೊಡ್ತಕ್ಕಂಥದ್ದು. ಯಾಕಂದರೆ ಎ ರಿಚ್ ಪರ್ಸನ್ ಶುಡ್ ಆಲ್ವೇಸ್ ಹ್ಯಾವ್ ಮೋರ್ ಸೋರ್ಸಸ್ ಆಫ್ ಇನ್ಕಮ್. ಸೊ ಹಾಗಾದರೆ ಬರೀ ಸ್ಟಾಕ್ ಮಾರ್ಕೆಟ್ ಅಂದರೂ ಆಗಲ್ಲ, ಜೊತೆಗೆ ಬರೀ ಇನ್ವೆಸ್ಟ್ಮೆಂಟ್ ಅಂದರೂ ದುಡ್ಡು ಮಾಡೋಕ್ಕಾಗಲ್ಲ, ಟ್ರೇಡಿಂಗ್ ಕೂಡ ಇರಬೇಕು. ಒಂದು 10% ಆಫ್ ಯುವರ್ ಮನಿ ಯು ಶುಡ್ ಆಲ್ಸೋ ಇನ್ವೆಸ್ಟ್ ಇನ್ ದಿ ಟ್ರೇಡಿಂಗ್. ಅಂದರೆ ಆ ದುಡ್ಡನ್ನು ಟ್ರೇಡಿಂಗಿಗೆ ಅಂತ ಹೂಡಿಕೆ ಮಾಡಬೇಕು. ಟ್ರೇಡಿಂಗ್ ಮಾಡಲಿಕ್ಕೆ ಇಷ್ಟು ದುಡ್ಡು. ಫಾರ್ ಎಕ್ಸಾಂಪಲ್ಲು ಮಾರ್ಕೆಟ್ ಬಿದ್ದಿತ್ತು ಮೊನ್ನೆ, ನಮ್ಮ ಕ್ಲಾಸ್ನಲ್ಲಿ ಏನು ಶನಿವಾರ ಭಾನುವಾರ ಏನು ಕ್ಲಾಸ್ ತೊಗೊತೀವಿ ಬೆಂಗಳೂರಿನಲ್ಲಿ, ಅದರಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತೀವಿ ಡೈಮಂಡ್ ಬುಲ್ಲಿಶ್ ಅನ್ನೋ ಒಂದು ಸ್ಟ್ರಾಟಜಿ. ಫಾರ್ ಎಕ್ಸಾಂಪಲ್ ಮಾರ್ಕೆಟ್ನಲ್ಲಿ ಬಿದ್ದಿದೆ, ಪ್ರತಿ ಸರಿ ನಾನು ಹೇಳ್ತಾ ಇರ್ತೀನಿ, RSI ಏನಾದರೂ ವೀಕ್ಲಿ ಟೈಮ್ ಫ್ರೇಮ್ನಲ್ಲಿ 40ಕ್ಕಿಂತ ಕೆಳಗೆ ಬಿದ್ದಾಗ ನಾವು ಡೈಮಂಡ್ ಬುಲ್ಲಿಶ್ನ ಹಾಕ್ಬೋದು. ಅಂದರೆ ಇನ್ವೆಸ್ಟ್ಮೆಂಟ್ ಒಂದು 40,000,
ಲಾಭ ಬಂದರೆ ಅನ್ಲಿಮಿಟೆಡು, ಲಾಸ್ ಆದರೆ ಇಡೀ ತಿಂಗಳಿಗೆ 2,500 ರೂಪಾಯಿ ಲಾಸ್. ಆ 2,500 ಲಾಸ್ ಇಲ್ದಂಗೆ ಹೊರಗಡೆ ಬರ್ಬೋದು, ಪ್ರೊವೈಡೆಡ್ ಯು ಹ್ಯಾವ್ ಅನದರ್ 80,000. 40,000 ಇದ್ದರೆ ಓಕೆ, 2,500 ಹೋಗ್ತದೆ, ಒಂದು ತಿಂಗಳಿಗೆ ಹೋಗಲಿ, ಬಂದರೆ ಫುಲ್ ದುಡ್ಡು ಬರುತ್ತೆ. ಈ ಥರ ಸ್ಟ್ರಾಟಜಿಗಳನ್ನು ನಾವು ಮಾಡ್ತೀವಿ. ಸೊ ಬಿದ್ದಾಗ ನಾವು ಆ ಥರ ಟ್ರೇಡಿಂಗಿಗೆ ದುಡ್ಡು ಹಾಕಿಲ್ಲ ಅಂದರೆ ಅದು ಕೂಡ ತಪ್ಪು. ಸೊ ವಿ ಶುಡ್ ಡೈವರ್ಸಿಫೈ ಅವರ್ ಇನ್ವೆಸ್ಟ್ಮೆಂಟ್ಸ್. ಮತ್ತು ಎಫ್ ಡಿನೂ ಇರಬೇಕು. ಯಾವುದೋ ಒಂದು ಅರ್ಜೆಂಟಾಗಿ ದುಡ್ಡು ಬೇಕು, ಫ್ಯಾಮಿಲಿ ಒಳಗೆ ಏನೋ ಎಮರ್ಜೆನ್ಸಿ ಬಂತು, ಎಲ್ಲಿ ಕೇಳೋಣ, ಎಲ್ಲ ಪ್ರಾಪರ್ಟಿ ತೊಗೊಂಡ್ಬಿಟ್ಟಿದ್ದೀನಿ ಸರ್, ಅದ್ರ ಕ್ಯಾಶ್ ಇಲ್ಲ. ಗೋಲ್ಡೇ ತೊಗೋಬೇಕು ಅಂತಿಲ್ಲ. ಇವತ್ತಿನ ದಿನ ಗೋಲ್ಡ್ ನೋಡ್ತಾ ಇರ್ಬೋದು ನೀವು, ಹೈಯಿಂದ ಇಲ್ಲಿಗೆ 20% ಬಿದ್ದಿದೆ. ಸಿಲ್ವರ್ ಕೂಡ ಹೈಯಿಂದ ಇಲ್ಲಿಗೆ ಆಲ್ಮೋಸ್ಟ್ 40% ಬಿದ್ದಿರ್ತಕ್ಕಂಥದ್ದು. ಸೊ ಹಾಗಾದರೆ ಫಿಸಿಕಲ್ ಗೋಲ್ಡ್ ತೊಗೊಂಡ್ಬಿಟ್ರೆ ಮೇಕಿಂಗ್ ಚಾರ್ಜ್, ವೇಸ್ಟೇಜ್ ಕಟ್ಟಬೇಕು, GST ಕಟ್ಟಬೇಕು, ಯಾವುದೂ ಬೇಡ, ಗೋಲ್ಡ್ ಬೀಸಿದೆ. ಈಗ ನಾನು 10 ರೂಪಾಯಿ ಇದ್ದಾಗೂ ಕೂಡ ಟಾಟಾ ಗೋಲ್ಡ್ ETF ಪ್ರಮೋಟ್ ಮಾಡ್ತಾಯಿದ್ದೆ, ಹೇಳ್ತಾ ಇದ್ದೆ ನಾನು. ಪ್ರಮೋಟ್ ಇನ್ ದ ಸೆನ್ಸ್ ಪ್ರಮೋಟಿಂಗ್ ದಿ ಎಜುಕೇಷನ್, ಇದನ್ನು ಈ ರೀತಿ ಮಾಡ್ಬೋದು ಅಂತೇಳಿ. ಇವತ್ತದು 13-14 ರೂಪಾಯಿ ಆ ಥರ ಬಂದಿದೆ. ಸೊ ಅದೇ ಥರ ನಾವು ಬಿದ್ದಾಗ ನಾವುಗಳು ಒಂದು 13 ರೂಪಾಯಿ 14 ರೂಪಾಯಿ ಹಾಕಿದರೆ ಒಂದೊಂದು ಬೀಸ್ ತೊಗೋಬೋದಲ್ಲ. ಅದೇ ರೀತಿ ಟಾಟಾ ಸಿಲ್ವರ್ ETF ಅಂತ ಇದೆ, ಓಕೆ, ಎಲ್ಲದು 50-60 ರೂಪಾಯಿದಲ್ಲಿ ಸಿಗ್ತಕ್ಕಂಥದ್ದು. ಸೊ ಇನ್ವೆಸ್ಟ್ ಮಾಡ್ಬೋದಲ್ಲ. ಇವತ್ತಿನ ದಿನ ಇಬ್ಬರು ಫ್ರೆಂಡ್ಸ್ ಹೋಗಿ ಒಂದು ಟೀ ಕುಡಿಬೇಕು ಅಂತಂದ್ರು ಕೂಡ ಒಂದು ಡೀಸೆಂಟಾಗಿ ಕೂತ್ಕೊಂಡು ಟೀ ಕುಡಿಬೇಕು ಅಂದರೆ ಒಂದು 30 ರೂಪಾಯಿ ಒಂದು ಟೀ ಬೇಕು ಬೆಂಗಳೂರಿನಲ್ಲಿ, ಹೌದ್ರಾ? ಮಿನಿಮಮ್ ಒಂದು 30 ರೂಪಾಯಿ ಬೇಕು. 30-60 ರೂಪಾಯಿ, 60 ರೂಪಾಯಿ ಟೀ ಕುಡಿದ್ರೆ ಮುಗಿದೋಯ್ತು. ಇಲ್ಲಿ ಹೋಗಿ ಬೀಸ್ ತೊಗೋಬೋದ್ರ? ಆಯಿಲ್ ಸೆಕ್ಟರು 8 ಕಂಪ್ನಿಗಳು, ರಿಲಯನ್ಸು, ONGC, BPCL, HPCL, IOC, ಮ್ಯಾಂಗ್ಳೂರ್ ರಿಫೈನರೀಸ್, ಚೆನ್ನೈ ಪೆಟ್ರೋಕೆಮಿಕಲ್ಸು, ಪೆಟ್ರೋನೆಟ್, ಈ ಥರ ಎಲ್ಲ ಕಂಪ್ನಿಗಳ ಸಮೂಹ ಆಯಿಲ್ ETF ಬರುತ್ತೆ. ನಾವು ನೋಡ್ತಾ ಇದ್ವಿ ಇಲ್ಲಿ ತನಕ ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಗಿತ್ತು. ಆವಾಗ ಎಲ್ಲ HPCL, BPCL ಇವೆಲ್ಲ ದಿನಕ್ಕೆ 1,000 ಕೋಟಿ ಲಾಸ್ ಮಾಡ್ಕೊತಾ ಇದ್ರು. ನೌ ಇಟ್ ಈಸ್ ಅಗೇನ್ ಬೂಮಿಂಗ್. ಎಲ್ಲಿ ದುಡ್ಡು ಹಾಕ್ಬೋದಿತ್ತು? ಹೋಗಿ ಒಂದು 11 ರೂಪಾಯಿ 12 ರೂಪಾಯಿಗೆ ಒಂದು ಆಯಿಲ್ ETF ಬಂದಿರೋದು. ಅದರದ್ದು ಜಾಸ್ತಿ ಆಗಿದೆ ಸರ್ ಈಗ, ಡೆಫಿನೆಟ್ಲಿ. ಸೊ ಇದ್ರ ಬಗ್ಗೆನೇ ನಾವು ಪಾಠ ಮಾಡ್ತೀವಿ. ಇದ್ರ ಬಗ್ಗೆ ಬೇಸಿಕಲಿ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು ಅದು ಗೊತ್ತಿತ್ತು ಅಂದರೆ ನಾವು ವಿ ಕ್ಯಾನ್ ಮೇಕ್ ಮನಿ ಅಲ್ಲ ಸರ್. ಇಲ್ಲದ್ರೆ ಸುಮ್ಮನೆ ಹೋಗಿ ಬರೀ FD ಇಡ್ತೀವಿ, ಆ FD ಒಳಗೆ ಏನು ರಿಟರ್ನ್ಸ್ ಬರುತ್ತೆ, ಇನ್ಫ್ಲೇಷನ್ ಕೂಡ ಬೀಟ್ ಮಾಡಲಿಕ್ಕೆ. ಸೊ ಈ ವಿಡಿಯೋ ನೋಡಿ ನಿರ್ಧಾರ ಮಾಡಬೇಡಿ ಅಂತ ಹೇಳಿದೆ ನಾನು. ಬಟ್ ಹಾಗಾದ್ರೆ ಹೇಗೆ ನಿರ್ಧಾರ ಮಾಡಬೇಕು ಅಂದರೆ ಕಲಿತು ನಿರ್ಧಾರ ಮಾಡಿ. ಎಲ್ಲಿ ಕಲಿಬಹುದು ಅಂದರೆ ಸುಮಾರು ಇನ್ಸ್ಟಿಟ್ಯೂಷನ್ಗಳಿದೆ. ಅದರಲ್ಲಿ ದಯಾನಂದ್ ಬೊಂಗಾಳೆ ಅವರ ಇನ್ಸ್ಟಿಟ್ಯೂಷನ್ ಕೂಡ ಒಂದು ರಾಜಾಜಿನಗರದಲ್ಲಿದೆ. CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇಲ್ಲಿ ನೀವು ಕಲಿಬೇಕು ಅಂತಂದರೆ ಅದರ ಲಿಂಕು ಡಿಸ್ಕ್ರಿಪ್ಷನ್ಲಿರುತ್ತೆ, ಫೋನ್ ನಂಬರ್ ಇರುತ್ತೆ. ಆಸಕ್ತರು ದಯವಿಟ್ಟು ಕಾಲ್ ಮಾಡಿ ಅಲ್ಲಿನ ಕ್ಲಾಸ್ಗಳ ಬಗ್ಗೆ ತಿಳ್ಕೊಂಡು ನೀವು ಜಾಯ್ನ್ ಆಗಿ ಕಲಿತ್ಕೊಂಡು ನೀವು ನಿರ್ಧಾರ ಕೈಗೊಳ್ಳಿ ಅಂತ ಹೇಳ್ತಾ, ಸರ್ ತುಂಬ ಧನ್ಯವಾದ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್. ಸೊ ನಿಮ್ಮ ಜೊತೆ ಮಾತಾಡಿದ ಯಾವಾಗಲೂ ಖುಷಿ ಕೊಡುತ್ತೆ. ಸೊ ನಿಮ್ಮ ಈ ಒಂದು ಸ್ಟಾಕ್ ಮಾರ್ಕೆಟ್ ಜರ್ನಿ, ಕಲಿಸುವಂಥ ಜರ್ನಿ ಕೂಡ ನಿರಂತರವಾಗಿ ಹೀಗೆ ಮುಂದುವರಿಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದು ಮಹಾಮನಿ ಕಾರ್ಯಕ್ರಮದ ಒಂದು ಎಪಿಸೋಡ್. ದಯವಿಟ್ಟು ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸೊ ಇದರ ಈ ಒಟ್ಟಾರೆ ಮಾತಿನ ಅರ್ಥ ಏನು ಅಂತಂದರೆ, ನಮ್ಮ ದಯಾನಂದ್ ಬೊಂಗಾಳೆ ಸರ್ ಹೇಳಿರುವಂಥದ್ದು ನೋಡಿ, ಮಾರ್ಕೆಟ್ ಮೇಲೆ ಹೋಗೋಕ್ಕೇ ಇರೋದದು, ಕೆಳಗೆ ಹೋಗೋಕ್ಕಲ್ಲ. ಆದರೆ ಕೆಳಗಡೆ ಹೋಗ್ತಾನೆ ಇರುತ್ತೆ. ಕೆಳಗಡೆ ಹೋದಾಗ ಬೇರೆ ಬೇರೆ ಕಾರಣಗಳಿರ್ತವೆ. ಆದರೆ ಯುದ್ಧದೊಂದು ಕಾರಣ ಇರುತ್ತೆ, ಕೆಲವೊಂದು ಸಲ ಕರೆಕ್ಷನ್ ಕೂಡ ಆಗಿರುತ್ತೆ. ಅಂದರೆ ಒಂದು ಐಟಮ್ನ ಮೇಲೆ ಬೆಲೆ ಅದರ ನಿಜವಾದ ಮೌಲ್ಯಕ್ಕಿಂತ ಜಾಸ್ತಿ ಹೋದಾಗ ಅದಕ್ಕೆ ಸ್ವಲ್ಪ ಕಡಿಮೆ ಕೂಡ ಆಗುತ್ತೆ. ಸೊ ಆ ಥರ ಕಡಿಮೆ ಆದಾಗ ಹೂಡಿಕೆ ಮಾಡುವಂಥದ್ದು ಜಾಣತನ. ಆ ಮಾತನ್ನು ಅವ್ರು ಹೇಳಿದರು. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.